ಸ್ನೇಹಿತರೆ, ದನದ ಸೆಗಣಿಯನ್ನ ಯಾಕೆ ಗೋಡೆಗಳಿಗೆ ಮತ್ತು ನೆಲಕ್ಕೆ ಭಾರತದ ಬಹಳಷ್ಟು ಮನೆಗಳಲ್ಲಿ ಹಚ್ತಾರೆ ಅಂತ ನಿಮ್ಗೆ ಗೊತ್ತಾ? ವಿಜ್ಞಾನದ ಪ್ರಕಾರ ಇದರಲ್ಲಿ ಅಂತದ್ದೇನಿದೆ ಉಪಯೋಗ ತಿಳಿಸ್ತೀವಿ ನೋಡಿ. ಈ ಸಂಪ್ರದಾಯ ಪುರಾತನ ಕಾಲದಿಂದ ಭಾರತದಲ್ಲಿ ಅನುಸರಿಸಿಕೊಂಡು ಬಂದಿದ್ದಾರೆ. ನಾವು ಈಗಲೂ ಕೂಡ ಹಳ್ಳಿಯ ಬಹುತೇಕ ಮನೆಗಳಲ್ಲಿ ಸಗಣಿ ಹಚ್ಚುವ ಕ್ರಮಗಳನ್ನ ನೋಡುತ್ತೇವೆ. ಇತ್ತೀಚಿನ ಸಂಶೋಧನೆಗಳು ದನದ ಸಗಣಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಥರ್ಮಲ್ ಇನ್ಸುಲೇಟರ್ಗಳಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಸಾಬೀತುಪಡಿಸಿದೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯ ಫ್ಯಾಕ್ಟರ್ಗಳು ಅತಿ ಹೆಚ್ಚು ಇರೋದ್ರಿಂದ ಪ್ರಕೃತಿಗೆ ಅಪಾಯಕಾರಿಯಾಗಿರುವ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವ ಶಕ್ತಿಯನ್ನ ಸೆಗಣಿ ಹೊಂದಿದೆ. ಈ ಸಗಣಿ ಜನರನ್ನ ಬಹುತೇಕ ಕಾಯಿಲೆಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ತಡೆಗಟ್ಟುತ್ತೆ. ಇನ್ನು ಇದನ್ನ ಹಚ್ಚಿದ್ರೆ ಸೊಳ್ಳೆಗಳು ಕೂಡ ಹತ್ತಿರ ನಿಲ್ಲೋದಿಲ್ಲ. ಇನ್ನು ಸಣ್ಣ ಸಣ್ಣ ಇನ್ಸೆಕ್ಟ್ಸ್ ಗಳಾದ ದುಂಬಿ, ಇರುವೆ, ಚೇಳು ಮುಂತಾದವುಗಳು ಕೂಡ ಸಗಣಿ ಹಚ್ಚಿದ ಪ್ರದೇಶಕ್ಕೆ ಬರೋದಿಲ್ಲ. ಇನ್ನು ಸಗಣಿ ಹಚ್ಚಿದ ಮನೆಗಳು ಬೇಸಿಗೆ ಸಮಯದಲ್ಲಿ ತುಂಬಾನೇ ತಂಪಾಗಿರುತ್ತವೆ, ಮಳೆಗಾಲದಲ್ಲಿ ಬೆಚ್ಚಗಿರುತ್ತವೆ. ಸೆಗಣಿ ಬೆರಣಿಯನ್ನ ಮನೆಯ ತುಂಬಾ ಹಚ್ಚಿದ್ರೆ ರೇಡಿಯೇಷನ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಸೆಗಣಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಕಾಮೆಂಟ್ ಮಾಡಿ, ಹಾಗೆ ಪೇಜ್ ಅನ್ನ ಫಾಲೋ ಮಾಡಿ.